ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅನೀಶ್ ಅವರು ಈಗಾಗಲೇ ಡೈರೆಕ್ಟ್ ಮಾಡಿರುವಂತಹ ತುಳು ಚಿತ್ರ ದಸ್ಕತ್ ಈಗಾಗಲೇ ತುಳುನಾಡಿನ ಜನರು ನೋಡಿ ಹರಸಿ ಹಾರೈಸಿ ಮೆಚ್ಕೋತಾ ಇದ್ದಾರೆ. ಹಾಗೆ ಆ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಮಿಂಚಿದ ಭವ್ಯ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಸದ್ಯ ಅವ್ರನ್ನ ಮಾತಾಡ್ಸ್ತಾ ಬರೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ಸೊ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಫಿಲ್ಮಿ ಬೀಟ್ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಸೊ ದಸ್ಕತ್ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದೀರಾ. ಸೊ ಆ ಪಾತ್ರದ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ, ಯಾಕಂದರೆ ಇದು ನಂದು ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ತುಳುನಲ್ಲೇ ನಾನು ಫಸ್ಟ್ ಲೀಡಾಗಿ ಮಾಡ್ತಿರೋದು. ಸೊ ಅದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಅದರಲ್ಲೂ ವಿಲೇಜ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ಸೊ ಖುಷಿ ಇದೆ. ಅದೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ನಿಮ್ಮ ಪಾತ್ರದ ಪಾತ್ರ ಬಂದು ಇದು ತುಂಬ ವಿಲೇಜ್ ಕ್ಯಾರೆಕ್ಟರ್, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡುವಂಥದ್ದು. ಆ್ಯಂಡ್ ಈ ಮೂವಿ ಫುಲ್ ನ್ಯಾಚುರಲ್ ಆಗೇ ಇದೆ. ಆಮೇಲೆ ಇದರಲ್ಲಿ ಮೇಕಪ್ ಇಲ್ಲ, ಆಮೇಲೆ ವಿದೌಟ್ ಮೇಕಪ್ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಒಂದು ಆ ಕ್ಯಾರೆಕ್ಟರ್ ಒಳಗಡೆ ಅಂದರೆ ನಿಜ ಜೀವನನ ಜೀವಿಸಿದಂಗಿತ್ತು. ಇವಾಗ ಕನ್ನಡದಲ್ಲಿ ಒಂದಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದೀರಾ. ತುಳು ಮೂವಿನಲ್ಲಿ ಫಸ್ಟ್ ಮಾಡ್ತಾ ಇರೋದಲ್ವಾ? ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೆ ಅಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಇಲ್ಲಿ ಆ್ಯಕ್ಟ್ ಮಾಡೋದಕ್ಕೂ? ಕನ್ನಡ ನಾನು ತುಂಬ ಮಾಡಿದ್ದೀನಿ, ಬಟ್ ತುಳು ಫಸ್ಟ್ ಟೈಮ್, ಅದನ್ನ ನನ್ನ ಮದರ್ ಟಂಗಲ್ಲಿ ಮಾಡ್ತಿರೋದು. ಡಿಫ್ರೆನ್ಸ್ ಏನೂ ಇಲ್ಲ, ಲ್ಯಾಂಗ್ವೇಜ್ ಚೇಂಜ್ ಅಷ್ಟೇ. ಓಕೆ, ತುಳು ಮೂವಿ ಅಂತ ಬಂದಾಗ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಕಾಮಿಡಿ ತುಂಬ ಇದ್ದಾಗ ಜನರು ಥಿಯೇಟರ್ಗೆ ಬರ್ತಾರೆ. ಬಟ್ ಒಂದು ಸೀರಿಯಸ್ ಸ್ಟೋರಿ ಅಂದಾಗ ಜನರನ್ನ ಥಿಯೇಟರ್ಗೆ ಕರೆಯೋದು ಅಥವಾ ಇಲ್ಲಿ 1-2 ಗಂಟೆ ಮೂವಿ ನೋಡೋದು ತುಂಬ ಕುತ್ಕೊಳ್ಳಿಸೋದು ತುಂಬ ಕಷ್ಟ ಇರುತ್ತೆ. ಸೊ ಈ ವಿಚಾರಕ್ಕೆ ನಿಮ್ಮ ಒಂದು ಅನಿಸಿಕೆ? ಸ್ಟೋರಿ ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದ್ರೆ ಜನ ಅದನ್ನ ಗೆಲ್ಲಿಸ್ತಾರೆ ಅಂತಾರಲ್ಲ, ಅದು ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅದೇನಂತಾರೆ, ಜವನೀರು ಮಲ್ತಿರಿತ್ತೆ, ಜವನೀರು ಮೂವಿ ಮಲ್ತಿರು ನಮ್ಮನ್ನು ತುಳುವಿರ ಏನು ಗೆಂದ ಇರು ಅಂತ ಹೇಳ್ತಾರಲ್ಲ, ಹಾಗೆ ಇವರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇವ್ರ ಹಾರ್ಡ್ ವರ್ಕ್ ಏನಿದೆಯೋ ಅದನ್ನು ಇವತ್ತು ನಮ್ಮ ತುಳುನಾಡು ಗೆಲ್ಲಿಸ್ತು ಅಂತ ಅನಿಸುತ್ತೆ. ಆ್ಯಂಡ್ ಡೈರೆಕ್ಟರ್ ಅನೀಶ್ ಅವ್ರ ಬಗ್ಗೆ ಹೇಳೋದಾದರೆ? ಅನೀಶ್ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಈ ಮೂವಿ ಇವಾಗ ಮಾಡಿದಾರಲ್ಲ, ಮೂವಿ ಹೇಗೆ ಅದು ವಿನ್ ಆಯಿತು, ಅದೇ ಥರ ಅವ್ರು ಯಾವುದೇ ಕಾಂಪಿಟೇಷನ್ ಮಾಡಿದ್ರು ನನಗೆ ಗೊತ್ತಿರೋ ಪ್ರಕಾರ ನಾನು ಅವ್ರು ಸೋತಿದ್ದು ನೋಡಿಲ್ಲ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರಿಗೇನಾದರೂ ಅದು ಈ ಥರ ಬರಬೇಕು ಅಂತ ಇದ್ದರೆ ಅದು ಅಷ್ಟು ಪರ್ಫೆಕ್ಟಾಗಿ ಬರಬೇಕು. ಆ ಥರ ಅವರು ಏನಾದರೂ ಮಾಡಿದ್ರೆ ಅದು ವಿನ್ ಆಗಬೇಕು ಅನ್ನೋದು ಹಠ ಅವ್ರಿಗೆ. ಸೊ ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ. ಬಟ್ ಅವರಿಂದ ಕಲಿಯೋದು ತುಂಬ ಇದೆ. ಓಕೆ, ಇವಾಗ ನೆಕ್ಸ್ಟ್ ಏನೆಲ್ಲ ಪ್ಲ್ಯಾನ್ಸ್ ಇದೆ? ತುಳು ಮೂವಿನಲ್ಲಿ ಆ್ಯಕ್ಟ್ ಕಂಟಿನ್ಯೂ ಮಾಡ್ತೀರಾ ಅಥವಾ ಕನ್ನಡ ಮೂವಿನಲ್ಲಿ ಯಾವುದಾದ್ರೂ ಆಫರ್ ಬಂದಿದೆಯಾ ಅಥವಾ ಸೀರಿಯಲ್ನಲ್ಲಿ ನೋಡ್ತಿದ್ದೀರಾ? ತುಳು ಮೂವಿ ಇವಾಗ ಆಲ್ರೆಡಿ ಒಂದು ಮಾಡ್ತಾ ಇದ್ದೀನಿ ನಾನು, ನೆತ್ತಿರ್ಕೆರೆ ಅಂತ, ಸ್ವರಾಜ್ ಶೆಟ್ಟಿ ಅವ್ರದ್ದು. ಓಕೆ. ಸೊ ಅದು ಸೆಕೆಂಡ್ ಲೀಡ್ ಆಗಿ ಕನ್ನಡ ಆಫರ್ ಬಂದಿದೆ, ರಿವೀಲ್ ಮಾಡೋಣ ಸ್ವಲ್ಪ ದಿನದಲ್ಲಿ. ಓಕೆ, ನೀವು ಇದಕ್ಕಿಂತ ಮುಂಚೆ ಥಿಯೇಟರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀರಾ ಅಥವಾ ಡೈರೆಕ್ಟ್ ನೀವು? ಇಲ್ಲ, ಯಾವುದೂ ಮಾಡಿಲ್ಲ. ಆ್ಯಕ್ಚುಲಿ ಭರತನಾಟ್ಯ, ಯಕ್ಷಗಾನ ಅಂತ ಮಾಡ್ತಿದ್ದೆ. ಅದಾದಮೇಲೆ ಡೈರೆಕ್ಟಾಗಿ ಸೀರಿಯಲ್ಗೆ ಆಡಿಷನ್ ಕೊಟ್ಟಿರೋದು. ಅಂದರೆ ನಿಮ್ಮ ಊರಲ್ಲಿ ಇವಾಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ಸ್ ಎಲ್ಲ ಯಾವ ರೀತಿ ಇದೆ ನಿಮ್ಮ ಆ್ಯಕ್ಟಿಂಗ್ ಫೀಲ್ಡ್ಗೆ? ಚೆನ್ನಾಗಿದೆ. ಮನೇಲಿ ಅಮ್ಮ ಮತ್ತು ತಮ್ಮ ಇರೋದು, ಅಪ್ಪ ಇಲ್ಲ ನನಗೆ. ಸೊ ಅಮ್ಮನೇ ನನಗೆ, ಅಪ್ಪ ಎಲ್ಲ ಯಾಕಂದರೆ ನಾನು ಬಂದಿರೋದು ಇದು ಅಚಾನಕವಾಗಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗಿರೋದು. ನಾನು ಇದು ಮಾಡಬೇಕು ಅಂತ ಅಲ್ಲ, ಆಲ್ ಆಫ್ ಸಡನ್ ನನಗೆ ಬಂದಿರೋ ಆಫರ್ ಇದು. ಎಜುಕೇಷನ್ನ ನಾನು ಅರ್ಧಕ್ಕೆ ಡ್ರಾಪ್ ಮಾಡಬೇಕಾಗಿತ್ತು. ಆವಾಗ ನನಗೆ ಇದು ಸಿಕ್ಕಿರೋದು. ನಾನು ಅನ್ಕೋತಿದ್ದೆ ಆವಾಗ, ಅಯ್ಯೋ ಆ ಕಡೆ ಎಜುಕೇಷನು ಇಲ್ಲ, ಏನು ಮಾಡಲಿ, ಈ ಟ್ಯಾಲೆಂಟ್ ಇದೆ ಬಟ್ ಅವಕಾಶಗಳಿಲ್ಲ, ಏನು ಮಾಡಿ ಇವಾಗ ಎಲ್ಲಾದರೂ ವರ್ಕ್ ಮಾಡಬೇಕು. ಒಂದು ಕಾಲೇಜ್ಗೆಲ್ಲ ಹೋದರೆ ನಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟೇಜ್ ಇದೆ, ಹೊರಗಡೆ ಬಂದಮೇಲೆ ನಮ್ಗೆ ಅದು ತುಂಬ ಕಷ್ಟ. ಬಟ್ ನನಗೆ ಈ ಆಫರ್ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ. ಒಂದು ಮನೆಯವ್ರನ್ನೂ ನೋಡ್ಕೊಳ್ಳೋಕ್ಕೂ ಆಯಿತು, ಈ ಕಡೆ ಇದು ನನ್ನ ಕೆಲಸ ಅಂತಲೂ ಆಯಿತು, ನನ್ನ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋಕ್ಕೂ ಒಂದು ಅವಕಾಶ ಅಂತಲೂ ಆಯಿತು.